ಪ್ರೀತಿಯ ಗೆಳೆಯರೇ, ನರ್ಸಿಂಗ್ ಬಾಂಧವರೇ, ನರ್ಸಿಂಗ್ ವಿದ್ಯಾರ್ಥಿಗಳೇ, ನಿಮಗೆಲ್ಲರಿಗೂ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೇ, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ SSLC ಅಂದರೆ 10th ಪಾಸ್ ಆಗಿದ್ದಾರೆ. ರಿಸಲ್ಟ್ಸ್ ಬಂದಿದ್ದಾವೆ. 2 ದಿವಸ ಆಯಿತು. ರಿಸಲ್ಟ್ಸ್ ಬಂದಿದ್ದಾವೆ. 10th ಪಾಸ್ ಆಗಿದ್ದಾರೆ. ಮುಂದೆ ಏನು ಮಾಡಬೇಕು ಎನ್ನುವಂಥ ಆಲೋಚನೆ ಇದೆ. ಪೇರೆಂಟ್ಸ್ ಏನಂತ ಇದ್ದಾರೆ, ನೀ ಸೈನ್ಸ್ ಮಾಡು, ಇಂಜಿನಿಯರ್ ಆಗು, ಡಾಕ್ಟರ್ ಆಗು ಅಂತ ಇದ್ದಾರೆ. ಸೊ ಏನು ಮಾಡಬೇಕು ಆಫ್ಟರ್ 10th ಆದಮೇಲೆ PUCಯಲ್ಲಿ ಏನು ತೊಗೊಳ್ಳಬೇಕು, ಯಾವ ರೀತಿ ನಾವು ಸೆಲೆಕ್ಟ್ ಮಾಡಬೇಕು, ನಮ್ಮ ಕ್ಯಾಲಿಬರ್ ಯಾವ ರೀತಿ ಇದೆ ಅಂತ ನೋಡಬೇಕು. ಆಮೇಲೆ ನಮಗೆ ಮಾರ್ಕ್ಸ್ ಎಷ್ಟು ಬಂದಿದ್ದಾವೆ, ಯಾವ ಸಬ್ಜೆಕ್ಟಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದ್ದಾವೆ, ಬೇಸ್ಡ್ ಆನ್ ದ್ಯಾಟ್ ಯಾವ ಸ್ಟ್ರೀಮಲ್ಲಿ ನಾವು ಮುಂದೆ ನಮ್ಮ ಎಜುಕೇಷನ್ ಪರ್ಸ್ಯೂ ಮಾಡಬೇಕು. ಬನ್ನಿ ಸವಿಸ್ತಾರವಾಗಿ ಈ ಒಂದು ಪಾಡ್ಕಾಸ್ಟ್ ಕೇಳೋಣ. ಸೊ ಯಾರಾದರೂ ಹೊಸದಾಗಿ ಬಂದಿದ್ದರೆ ದಯವಿಟ್ಟು ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಸ್ನೇಹಿತರೆ, ಎಷ್ಟೋ ಜನ ಏನು ಮಾಡಬೇಕು ಅಂತ ಹೇಳಿಬಿಟ್ಟು ಡಿಸಿಷನ್ ತಗೊಳ್ಳಿಕ್ಕೆ ಆಗ್ತಾ ಇರಲ್ಲ. ಅಂಥ ಒಂದು ಸಮಯದಲ್ಲಿ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಬಹುದು ಸ್ನೇಹಿತರೆ. ಆಫ್ಟರ್ SSLC 10th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇನ್ ಕರ್ನಾಟಕ ಆ್ಯಂಡ್ ಮೋಸ್ಟ್ ಆಫ್ ದ ಪಾರ್ಟ್ ಆಫ್ ಇಂಡಿಯಾ ಟಿಪಿಕಲಿ ಜಾಯಿನ್ PUC. ಅಂದರೆ 10ನೇ ಮುಗೀತು, SSLC ಕಂಪ್ಲೀಟ್ ಆಯಿತು. ಕರ್ನಾಟಕದಲ್ಲಾಗಲಿ ನಮ್ಮ ಭಾರತ ದೇಶದಲ್ಲಾಗಲಿ ಎಲ್ಲರೂ PUCಯಲ್ಲಿ ಜಾಯಿನ್ ಆಗ್ತೀವಿ. ಪ್ರೀ ಯೂನಿವರ್ಸಿಟಿ ಕೋರ್ಸ್ ಅಥವಾ PDC, ಪ್ರೀ ಡಿಗ್ರಿ ಕೋರ್ಸ್ ಆಗಲಿ ಪ್ರೀ ಯೂನಿವರ್ಸಿಟಿ ಕೋರ್ಸ್ PUC, ವಿಚ್ ಈಸ್ ಈಕ್ವಲೆಂಟ್ ಟು 11th ಆ್ಯಂಡ್ 12th. ಅದು ಏನಿದೆ ಅಂತಂದರೆ 11th 12th ಇದ್ದ ಹಾಗೆ PUC ಇದೆ. ಚೂಸಿಂಗ್ ದ ರೈಟ್ ಸ್ಟ್ರೀಮ್, ಆರ್ಟ್ಸ್, ಸೈನ್ಸ್ ಆರ್ ಕಾಮರ್ಸ್ ಡಿಪೆಂಡ್ ಆನ್ ಯುವರ್ ಇಂಟ್ರೆಸ್ಟ್, ಕ್ಯಾರಿಯರ್ ಗೋಲ್ಸ್, ಅಕಾಡೆಮಿಕ್ ಸ್ಟ್ರೆಂತ್ಸ್. ನಿಮ್ಮ ಇಂಟ್ರೆಸ್ಟ್ ಏನಿದೆ ಆ ಒಂದು ಸಬ್ಜೆಕ್ಟನ್ನು ಸೆಲೆಕ್ಟ್ ಮಾಡಿ ನಮ್ಮ ಫ್ಯೂಚರ್, ನಮ್ಮ ಕರಿಯರನ್ನು ನಾವು ರೂಪಿಸಿಕೊಳ್ಳಬಹುದು. ಹಿಯರ್ ಆರ್ ಕಂಪ್ಲೀಟ್ ಗೈಡ್ ಟು ದ ಹೆಲ್ಪ್ ಡಿಸೈಡ್. ನಾವು ಇಲ್ಲಿ ಕಂಪ್ಲೀಟ್ ಗೈಡ್ ಮಾಡ್ತಾ ಇದ್ದೀವಿ, ಯಾವುದು ನೀವು ಡಿಸೈಡ್ ಮಾಡಬಹುದು ಎನ್ನುವುದರ ಬಗ್ಗೆ. ಸೊ ಬನ್ನಿ ನೋಡೋಣ. ಸೈನ್ಸ್ ಸ್ಟ್ರೀಮ್ ಅಲ್ಲಿ ಹೂ ಶುಡ್ ಚೂಸ್ ಇಟ್, ಯಾರು ಸೆಲೆಕ್ಟ್ ಮಾಡಬಹುದು. ಸ್ಟೂಡೆಂಟ್ ಗುಡ್ ಎಟ್ ಮ್ಯಾಥ್ ಆ್ಯಂಡ್ ಸೈನ್ಸ್, ಯಾರು ಗುಡ್ ಎಟ್ ಮ್ಯಾಥ್ಸ್ ಇದ್ದಾರೆ ಅಂದರೆ ಗಣಿತದಲ್ಲಿ ನಿಪುಣನಾಗಿದ್ದಾರೆ ಅಥವಾ ವಿಜ್ಞಾನದಲ್ಲಿ ಕೂಡ ನಿಪುಣರಾಗಿದ್ದಾರೆ ಅಂತಂದರೆ ಅವರು ಈ ಒಂದು ಸೈನ್ಸ್ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಬಹುದು. ಸಬ್ಜೆಕ್ಟ್ ಇನ್ ಸೈನ್ಸ್ ಸ್ಟ್ರೀಮ್ಸ್ PCMB ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಬಯಾಲಜಿ. ಆಮೇಲೆ PCMC ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಕಂಪ್ಯೂಟರ್ ಸೈನ್ಸ್. ನಾವು PUCಯಲ್ಲಿ ಸೈನ್ಸ್ ಮಾಡಿದಾಗ ಇವೆಲ್ಲ ಡಿಫ್ರೆಂಟ್ ಟೈಪ್ ಆಫ್ ಸಬ್ಜೆಕ್ಟ್ಸ್ ಆದಂತಹ ಇವಾಗ PUC ಇದೆ ಸ್ನೇಹಿತರೆ. ಅದಲ್ಲದೆ PCME ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್. ಕರಿಯರ್ ಆಪ್ಷನ್ ಆಫ್ಟರ್ PUC ಸೈನ್ಸ್. ಕರಿಯರ್ ಆಪ್ಷನ್ ಆಫ್ಟರ್ PUC ಸೈನ್ಸ್ ಏನಾಗಿರುತ್ತೆ ಬನ್ನಿ ನೋಡೋಣ. ಇಂಜಿನಿಯರಿಂಗ್, BE, BTech, CET, JEE ಎಕ್ಸಾಮ್ಸ್. ಆಮೇಲೆ ಮೆಡಿಕಲ್, MBBS, BDS, BAMS, BHMS, BPT, ನೀಟ್ ಎಕ್ಸಾಮ್. JEE ಎಕ್ಸಾಮ್, CET ಇಂದ ಇಂಜಿನಿಯರಿಂಗ್ ಮತ್ತು BE, BTech ಅನ್ನು ನಾವು ಪಡೆದುಕೊಳ್ಳಬಹುದು ಸ್ನೇಹಿತರೆ. ಅದೇ ರೀತಿ ಮೆಡಿಕಲ್ ಎಕ್ಸಾಮು MBBS, BDS, BAMS, BHMS, BPT, ನೀಟ್ ಎಕ್ಸಾಮ್ದಿಂದ ಪಡೆಯಬಹುದು. ಅಥರ್ ಕೋರ್ಸಸ್ BSc, BCA, B.Pharma, ನರ್ಸಿಂಗ್, ಆರ್ಕಿಟೆಕ್ಚರ್, ಅಗ್ರಿಕಲ್ಚರ್ ಇವೆಲ್ಲವೂ ನಾವು ಸೈನ್ಸಿಂದ ಪಡೆಯಬಹುದು. ಡಿಫೆನ್ಸಲ್ಲಿ NDA ಎಕ್ಸಾಮ್, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ NDA ಎಕ್ಸಾಮಿಂದ PUC ಮುಗಿದ ಕೂಡಲೇ ಪಡೆಯಬಹುದು ಸ್ನೇಹಿತರೆ. ತದನಂತರ ಸೆಕೆಂಡ್ ನಾವು ಬಂದಾಗ ಕಾಮರ್ಸ್ ಸ್ಟ್ರೀಮ್. ಕಾಮರ್ಸ್ ಅಲ್ಲಿ ನಾವು ಏನು ಹೂ ಶುಡ್ ಚೂಸ್ ಇಟ್, ಯಾರು ಇದನ್ನು ಸೆಲೆಕ್ಟ್ ಮಾಡಬಹುದು. ಸ್ಟೂಡೆಂಟ್ ಇಂಟ್ರೆಸ್ಟೆಡ್ ಇನ್ ಬಿಸ್ನೆಸ್, ಫೈನಾನ್ಸ್, ಅಕೌಂಟಿಂಗ್ ಆ್ಯಂಡ್ ಮ್ಯಾನೇಜ್ಮೆಂಟ್, ಯಾರು ಈ ಬಿಸ್ನೆಸ್ ಮಾಡಬೇಕು, ಫೈನಾನ್ಸಸ್ ನೋಡ್ಕೋಬೇಕು ಅಥವಾ ಅಕೌಂಟ್ಸ್ ನೋಡ್ಕೋಬೇಕು ಅಥವಾ ಗಣಿತಲ್ಲಿ ಸ್ವಲ್ಪ ಹುಷಾರಾಗಿದ್ದಾರೆ ಅಂತಂದರೆ ಅಂಥವರುಗಳು ಈ ಒಂದು ಕಾಮರ್ಸ್ ಸ್ಟ್ರೀಮನ್ನು ಸೆಲೆಕ್ಟ್ ಮಾಡಬಹುದು. ಸಬ್ಜೆಕ್ಟ್ ಕಾಮರ್ಸ್ ಸ್ಟ್ರೀಮಲ್ಲಿ ಏನಿರುತ್ತೆ ಅಂತಂದರೆ ಎಕನಾಮಿಕ್ಸ್, ಬಿಸ್ನೆಸ್ ಸ್ಟಡೀಸ್, ಅಕೌಂಟೆನ್ಸಿ, ಸ್ಟ್ಯಾಟಿಸ್ಟಿಕ್ಸ್, ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಈ ಒಂದು ಕಾಮರ್ಸ್ ಸ್ಟ್ರೀಮಲ್ಲಿ ಇರುತ್ತೆ ಸ್ನೇಹಿತರೆ. ಕರಿಯರ್ ಆಪ್ಷನ್ ಆಫ್ಟರ್ PUC ಕಾಮರ್ಸ್. ಪ್ರೊಫೆಷನಲ್ ಕೋರ್ಸಸ್ BCom, BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. PUC ಆದಮೇಲೆ ಬ್ಯಾಚುಲರ್ ಆಫ್ ಕಾಮರ್ಸ್ ಮಾಡಬಹುದು, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಮಾಡಬಹುದು, BMS ಮಾಡಬಹುದು, ಬ್ಯಾಚುಲರ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ BCA, ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್, ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್
ಆಮೇಲೆ ಚಾರ್ಟೆಡ್ ಅಕೌಂಟೆಂಟ್ CA ಅಥವಾ ಕಂಪ್ನಿ ಸೆಕ್ರೆಟರಿ CS ಅಥವಾ CMA, ಬ್ಯಾಂಕಿಂಗ್ ಆ್ಯಂಡ್ ಫೈನಾನ್ಸ್, IBPS, SBI ಎಕ್ಸಾಮ್ಸ್, ಗೌರ್ಮೆಂಟ್ ಜಾಬ್, KPSC ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, SSC ಶಾರ್ಟ್ ಸರ್ವಿಸ್ ಕಮಿಷನ್, UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಹೋಟೆಲ್ ಮ್ಯಾನೇಜ್ಮೆಂಟ್, ಟ್ರಾವೆಲ್ ಆ್ಯಂಡ್ ಟೂರಿಸಮ್ ಇವೆಲ್ಲವುಗಳು ಕಾಮರ್ಸಲ್ಲಿ ಮಾಡಬಹುದು ಸ್ನೇಹಿತರೆ. ತದನಂತರ ಬರೋದು ಆರ್ಟ್ಸ್ ಅಥವಾ ಹ್ಯುಮ್ಯಾನಿಟೀಸ್ ಸ್ಟ್ರೀಮಲ್ಲಿ. ಹೂ ಶುಡ್ ಚೂಸ್ ಇಟ್? ಸ್ಟೂಡೆಂಟ್ಸ್ ಇಂಟ್ರೆಸ್ಟೆಡ್ ಇನ್ ಲಿಟ್ರೇಚರ್, ಹಿಸ್ಟ್ರಿ, ಲಾ, ಸೋಷಿಯಲ್ ಸೈನ್ಸ್, ಸಿವಿಲ್ ಸರ್ವಿಸ್ ಅವರುಗಳು ಸಬ್ಜೆಕ್ಟ್ ಇನ್ ಆರ್ಟ್ಸ್ ಸ್ಟ್ರೀಮಲ್ಲಿ ಸೆಲೆಕ್ಷನ್ ಮಾಡ್ಕೋಬಹುದು. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸ್, ಸೋಷಿಯಾಲಜಿ, ಆಮೇಲೆ ಎಕನಾಮಿಕ್ಸ್, ಸೈಕಾಲಜಿ, ಕನ್ನಡ ಆರ್ ಇಂಗ್ಲೀಷ್ ಸೆಲೆಕ್ಟ್ ಮಾಡಬಹುದು. ಕರಿಯರ್ ಆಪ್ಷನ್ ಆಫ್ಟರ್ PUC ಏನೇನು ಮಾಡಬಹುದು? ಡಿಗ್ರಿ ಕೋರ್ಸ್ BA ಬ್ಯಾಚುಲರ್ ಆಫ್ ಆರ್ಟ್ಸ್, BSW ಬ್ಯಾಚುಲರ್ ಆಫ್ ಸೋಷಿಯಲ್ ವರ್ಕ್, BFA, ಆಮೇಲೆ B.Ed, ಇವು ಲಾ ಆಫ್ 5 ಇಯರ್ ಇಂಟಿಗ್ರೇಟೆಡ್ ಲಾ, BA LLB, ಅಥವಾ PUC ಆರ್ಟ್ಸ್ ಮಾಡಿಕೊಂಡು BA LLB 5 ಇಯರ್ ಮಾಡಿಕೊಂಡು ನೀವು ವಕೀಲರು ಕೂಡ ಆಗಬಹುದು. ಅದಲ್ಲದೆ ಸಿವಿಲ್ ಸರ್ವಿಸಸ್, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್, KPSC, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಇಂಡಿಯನ್ ಪೊಲೀಸ್ ಸರ್ವಿಸ್, IPS, IAS, KPSC, UPSC ಕೂಡ ನೀವು ಈ ಒಂದು ಆರ್ಟ್ಸಲ್ಲಿ ಮಾಡಬಹುದು. ಹಾಗಂತ ಹೇಳಿಬಿಟ್ಟು ಕಾಮರ್ಸ್ ಕಂಪ್ಲೀಟ್ ಆದವರಿಗೆ ಅಥವಾ ಸೈನ್ಸ್ ಡಿಗ್ರಿ ಕಂಪ್ಲೀಟ್ ಆದವರಿಗೆ ಈ ಒಂದು ಸ್ಟ್ರೀಮಲ್ಲಿ ಸಿಗಲ್ಲ ಏನು ಅಂತ ಅಲ್ಲ. ಬಟ್ ದೋಸ್ ಹೂ ವರ್ಕ್, ದೋಸ್ ಹೂ ಸ್ಟಡಿಡ್ ಬ್ಯಾಚುಲರ್ ಆಫ್ ಆರ್ಟ್ಸ್, ಈ ಒಂದು ಲಿಟ್ರೇಚರ್ ಆಗಲಿ ಅಥವಾ ಹಿಸ್ಟ್ರಿ, ಸೋಷಿಯಾಲಜಿ, ಎಕನಾಮಿಕ್ಸ್ ಎಲ್ಲ ನೋಡಿಕೊಂಡವರಿಗೆ ಸ್ವಲ್ಪ ಈಸಿ ಆಗುತ್ತೆ. ಬಟ್ ಸೈನ್ಸ್ ಮಾಡಿದವರು, ಕಾಮರ್ಸ್ ಮಾಡಿದವರು ಕೂಡ UPSC, KPSC, IAS, IPS ಎಕ್ಸಾಮ್ಗೆ ಪಾಲ್ಗೊಳ್ಳಬಹುದು ಸ್ನೇಹಿತರೆ. ಮಾಸ್ ಕಮ್ಯುನಿಕೇಷನ್, ಜರ್ನಲಿಸಮ್, ಸೈಕಾಲಜಿ, ಟೀಚಿಂಗ್, NGO ವರ್ಕ್ ಆ್ಯಂಡ್ ರಿಸರ್ಚ್ ಇಷ್ಟೆಲ್ಲ ಮಾಡಬಹುದು. ಅಥರ್ ಆಪ್ಷನ್ ಆಫ್ಟರ್ SSLC ಬಿಸೈಡ್ PUC ಮಾಡದೇ ಡೈರೆಕ್ಟ್ ನೀವು ಡಿಪ್ಲೊಮಾ ಮಾಡಬಹುದು. ಮತ್ತೊಂದು ಆಪ್ಷನ್ನು ಸೆಲೆಕ್ಟ್ ಮಾಡಬಹುದು. ಬನ್ನಿ ಆಪ್ಷನ್ ಏನೇನಿದ್ದಾವೆ ನೋಡೋಣ. ಡಿಪ್ಲೊಮಾ ಕೋರ್ಸಸ್, ಪಾಲಿಟೆಕ್ನಿಕ್, ಇಂಜಿನಿಯರಿಂಗ್ ಆ್ಯಂಡ್ ನಾನ್ ಇಂಜಿನಿಯರಿಂಗ್, ITI, ಇಂಡಸ್ಟ್ರಿಯಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಡೈರೆಕ್ಟಾಗಿ ನೀವು ಡಿಪ್ಲೊಮಾ ಇಂಜಿನಿಯರಿಂಗ್, ನಾನ್ ಇಂಜಿನಿಯರಿಂಗ್ ಕೋರ್ಸಸ್ಗಳನ್ನು ಮಾಡಬಹುದು. ಪ್ಯಾರಾಮೆಡಿಕಲ್ ಕೋರ್ಸಸ್, ವೊಕೇಶ್ನಲ್ ಕೋರ್ಸಸ್, NSDC, RPL ಎಕ್ಸೆಟ್ರಾ ಕೋರ್ಸಸ್ಗಳು ಕೂಡ ಮಾಡಬಹುದು. ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸಸ್, JOC ಕೂಡ ಮಾಡಬಹುದು ಸ್ನೇಹಿತರೆ. ಸೊ ಟಿಪ್ಸ್ ಟು ಚೂಸ್ ದ ರೈಟ್ ಸ್ಟ್ರೀಮ್. ಟಿಪ್ಸ್ ಏನಿದ್ದಾವೆ ಚೂಸ್ ಮಾಡೋಕ್ಕೆ ಅಂತಂದರೆ, ನೋ ಯುವರ್ ಇಂಟ್ರೆಸ್ಟ್, ವಾಟ್ ಸಬ್ಜೆಕ್ಟ್ ಡು ಯು ಎಂಜಾಯ್, ಯಾವ ಸಬ್ಜೆಕ್ಟ್ ನೀವು ಎಂಜಾಯ್ ಮಾಡ್ತೀರಾ ಮೋಸ್ಟಾಗಿ ಅದರ ಬಗ್ಗೆ ಒಂದು ನೋಡಿಕೊಂಡು ನೀವು ಅದನ್ನು ನೀವು ನಿಮ್ಮ ಲೈಫಲ್ಲಿ ಅಳವಡಿಸ್ಕೋಬಹುದು ಸ್ನೇಹಿತರೆ. ಅಸೆಸ್ ಯುವರ್ ಸ್ಟ್ರೆಂತ್, ಆರ್ ಯು ಗುಡ್ ಇನ್ ಸೈನ್ಸ್ ಆ್ಯಂಡ್ ಕಾಮರ್ಸ್ ಆರ್ ಸಬ್ಜೆಕ್ಟ್ಸ್. ನಿಮಗೆ ಏನೋ ಕಾಮರ್ಸ್ ಮಾಡಬೇಕಂತಿದೆ, ನಿಮ್ಮ ಮನೆಯಲ್ಲಿ ಸೈನ್ಸ್ ಮಾಡಿ ಅಂತ ಫೋರ್ಸ್ ಮಾಡ್ತಾ ಇದ್ದಾರೆ. ಬಟ್ ನಿಮ್ಮ ಕ್ಯಾಲಿಬರ್ ಏನಿದೆ ನೀವು ಸೆಲ್ಫ್ ಅಸೆಸ್ಮೆಂಟ್ ಮಾಡಿಕೊಳ್ಳಿ. ನೀವು ಕೆಪೆಬಲಾ ಇಲ್ಲ, ಅಥವಾ ನಾನು ಸ್ಟ್ರಗಲ್ ಮಾಡಿ ಆ ಒಂದು ಹಂತಕ್ಕೆ ಬರ್ತೀನಿ, ಅಥವಾ ನನ್ನ ಲೈಫನ್ನು ನಾನು ರೂಪಿಸ್ಕೊಳ್ತೀನಿ ಅನ್ನುವಂತಾದರೆ ನೀವು ನಿಮ್ಮ ಮನೆಯಲ್ಲಿ ಸೈನ್ಸ್ ಹೇಳ್ತಾ ಇದ್ದಾರೆ ಅಂತಂದರೆ ನೀವು ಸೈನ್ಸ್ ಮಾಡ್ಬೋದು. ಅಥವಾ ನಿಮ್ಮ ಮನೆಯಲ್ಲಿ ಆರ್ಟ್ಸ್ ಹೇಳ್ತಾ ಇದ್ದಾರೆ ಅಂತಂದರೆ ಆರ್ಟ್ಸ್ ಮಾಡ್ಬೋದು. ಅಥವಾ ನೀವು ನಿಮ್ಮ ಮನೆಯವರು ಒಂದೇ ರೀತಿಯಲ್ಲಿ ಏನೇ ಮಾಡಲಿ ನಿನ್ನ ಒಂದು ಐಡಿಯಾವನ್ನು ನೀವು ಯೂಸ್ ಮಾಡಿಕೊಂಡು ಮಾಡಿ ಅಂತಂದರೆ ಕೂಡ ಮಾಡ್ಬೋದು ಸ್ನೇಹಿತರೆ. ಎಕ್ಸ್ಪ್ಲೋರ್ ಕರಿಯರ್ ಗೋಲ್ಸ್, ವಾಟ್ ಪ್ರೊಫೆಷನ್ ಡು ಯು ಡ್ರೀಮ್ ಆಫ್. ಯಾವ ಪ್ರೊಫೆಷನ್ ನಾನು ಮಾಡಬೇಕೆನ್ನಿಸ್ತೀನಿ ಅಂತಂದರೆ, ನಾನು ಪರ್ಟಿಕ್ಯುಲರ್ ಈ ಪ್ರೊಫೆಷನ್ ಮಾಡಲಿಕ್ಕೆ ನನಗೆ ಇಂಟ್ರೆಸ್ಟ್ ಇದೆ ಅಂತಂದರೆ ಆ ಒಂದು ಪರ್ಟಿಕ್ಯುಲರ್ ಆದಂತಹ ಪ್ರೊಫೆಷನ್ನನ್ನು ನಾನು ಯಾವ ರೀತಿ ಮಾಡಬಲ್ಲೆ ಎನ್ನುವುದರ ಬಗ್ಗೆ ಅರ್ಥ ಮಾಡಿಕೊಂಡು ನೀವು ಅದನ್ನು ನಿಮ್ಮ ಕೆಪಬಿಲಿಟಿ ಪ್ರಕಾರ ಮಾಡಬಹುದು. ಟಾಕ್ ಟು ಕೌನ್ಸಿಲರ್ಸ್, ಪೇರೆಂಟ್ಸ್ ಆ್ಯಂಡ್ ಟೀಚರ್ಸ್. ಕೌನ್ಸಿಲರ್ಸ್ ಇರ್ತಾರೆ ಸ್ನೇಹಿತರೆ. ಯಾವ ರೀತಿ ನಾವು ಇವಾಗ ವಿಡಿಯೋಸ್ಗಳನ್ನು ಮಾಡಿ ಕೌನ್ಸ್ಲಿಂಗ್ ಮಾಡ್ತಾಯಿದ್ದೀವಿ, ನಿಮಗೆ ಏನು ತೊಗೋಬೋದು ಏನಿಲ್ಲ ಅಂತ ಒಂದು ಗೈಡ್ ಮಾಡ್ತಾಯಿದ್ವಿ. ಅದೇ ರೀತಿ ಕೌನ್ಸ್ಲರ್ಸ್ಗಳಿರ್ತವೆ. ಕೌನ್ಸ್ಲರ್ಸ್ಗಳ ಸಮಾಲೋಚಕರ ಒಂದು ಗೈಡ್ ತೊಗೊಂಡು, ಅಥವಾ ನಿಮ್ಮ ಟೀಚರ್ಗಳ ಒಂದು ಗೈಡ್ ತೊಗೊಂಡು, ನಿಮ್ಮ ಪೇರೆಂಟ್ಸ್ನ ಒಂದು ಎಕ್ಸ್ಪೀರಿಯನ್ಸನ್ನು ತೊಗೊಂಡು ನೀವು ನೆಕ್ಸ್ಟ್ ಸ್ಟೆಪ್ಪು ನಿಮ್ಮ ಲೈಫ್ನ SSLC ಕಂಪ್ಲೀಟ್ ಆದ ಕೂಡಲೇ ಫಸ್ಟ್ ಸ್ಟೆಪ್
ಸ್ಟೆಪ್ಪಿಂದ ನೀವು ಸೆಕೆಂಡ್ ಸ್ಟೆಪ್ಗೆ ಹೋಗ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಅಂಡರ್ಸ್ಟ್ಯಾಂಡ್ ಮಾಡಿ ನಿಮ್ಮ ಲೈಫ್ ಯಾವ ರೀತಿ ರೂಪಿಸಿಕೊಳ್ಳಬೇಕು ಎನ್ನುವುದರ ಬಗ್ಗೆ ಮಾಡಿಕೊಂಡು ಮುಂದುವರಿಸಿ ಸ್ನೇಹಿತರೆ. ವಿಸಿಟ್ ಕಾಲೇಜ್ ಆರ್ ಅಟೆಂಡ್ ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್. ಕಾಲೇಜ್ ವಿಸಿಟ್ ಮಾಡಿ, ಕ್ಯಾರಿಯರ್ ಗೈಡೆನ್ಸ್ ಪ್ರೋಗ್ರಾಮ್ಗಳನ್ನು ವಿಸಿಟ್ ಮಾಡಿ ಪ್ರೋಗ್ರಾಮ್ಸ್ ಆದ ನಂತರ ಅನಲೈಸ್ ಮಾಡಿಕೊಂಡು ಹೌದಪ್ಪ ನನ್ನ ಲೈಫು ನನ್ನ ಕರಿಯರ್ ಇದರಲ್ಲಿ ನಾನು ರೂಪಿಸ್ಕೊಳ್ತೀನಿ ಅಂತ ಹೇಳಿಬಿಟ್ಟು ನೀವು ಮುಂದೆ ಬರ್ಬೋದು ಸ್ನೇಹಿತರೆ. ಸೊ ಹೋಪ್ ಎಲ್ರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅನಿಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್. ಸೊ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ. ಪಾಪ ತುಂಬಾ ಕನ್ಫ್ಯೂಷನ್ನಲ್ಲಿರುತ್ತೆ, ಏನು ಮಾಡಬೇಕು ವಾಟ್ ಆಫ್ಟರ್ SSLC, ವಾಟ್ ಆಫ್ಟರ್ 10th ಎನ್ನುವಂಥದ್ದು ಆಗಿರುತ್ತದೆ. ಸೊ ಶಾರ್ಟಾಗಿ ಈ ಒಂದು ವಿಡಿಯೋ ಮಾಡಿ ನಿಮ್ಮೊಂದಿಗೆ ನಾನು ಹಂಚ್ತಾ ಇದ್ದೀನಿ ಸ್ನೇಹಿತರೆ. ದಯವಿಟ್ಟು ಇದನ್ನು ನಿಮ್ಮ ಫ್ರೆಂಡ್ಸ್ಗಳ ಜೊತೆಗೆ ಶೇರ್ ಮಾಡಿ ಹಾಗೂ ನೀವು ಕೂಡ ನಿಮ್ಮ ಲೈಫಲ್ಲಿ ಅಳವಡಿಸಿಕೊಳ್ಳಿ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ನರ್ಸಿಂಗ್ ವ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.